ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಹಾಗೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳ ಆರೋಗ್ಯದ ಬೆಳವಣಿಗೆಗೆ ತುಂಬಾನೇ ಅವಶ್ಯಕವಾಗಿರುವಂತಹ ಹೈ ಪ್ರೋಟೀನ್ ಅಂತಾನೆ ಹೇಳ್ಬೋದು. ಮಕ್ಕನ, ಬೆಲ್ಲ ಹಾಗೆ ಎಳ್ಳು, ಸ್ವಲ್ಪ ಕಡಲೆ ಬೀಜನ ಎಲ್ಲ ಹಾಕಿ ಈ ರೀತಿ ಒಂದು ಸ್ನ್ಯಾಕ್ಸ್ನ ಮಾಡಿಕೊಟ್ರೆ ಮಕ್ಕನದಿಂದ ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳ ಬೆಳವಣಿಗೆಗೆ ಹಾಗೆ ನಮಗೂ ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತಾನೆ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುವಂತಹ ಹಾಗೆ ಆರೋಗ್ಯಕ್ಕೂ ಕೂಡ ಸಹಾಯವಾಗುವಂತಹ ಈ ಸ್ನ್ಯಾಕ್ಸ್ ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡು ಅದಕ್ಕೆ 1 ಕಪ್ ಅಥವಾ ಒಂದು ದೊಡ್ಡ ಬೌಲ್ ಆಗುವಷ್ಟು ನಾನು ಮಕ್ಕನನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಇದನ್ನ ಬೇಕಾದ್ರೆ ತುಪ್ಪದಲ್ಲೂ ಫ್ರೈ ಮಾಡ್ಕೋಬಹುದು. ಅಂದ್ರೆ ಸ್ವಲ್ಪ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ನೋಡಿ. ಫ್ರೈ ಮಾಡೋದಕ್ಕಿಂತ ಮುಂಚೆ ತೋರಿಸ್ತಾ ಇದ್ದೀನಿ ಮಕ್ಕನ ಯಾವ ತರ ಇದೆ ಅಂತ. ಫ್ರೈ ಮಾಡಿದ್ಮೇಲೆ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಅಂತ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹೊತ್ತು ನಿಮ್ಗೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಅಂತ. ನೋಡಿ, ಒಂದು 5 ನಿಮಿಷಗಳ ಕಾಲ ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಮಕ್ಕನನ್ನು ಫಸ್ಟ್ ನಾನು ಅಮ್ಕಿ ತೋರಿಸ್ದೆ, ಅದು ಹೊಡಿತಿರ್ಲಿಲ್ಲ, ಪುಡಿ ಪುಡಿ ಆಗ್ತಿರ್ಲಿಲ್ಲ. ನೋಡಿ ಇವಾಗ ಈ ತರ ಪುಡಿ ಪುಡಿ ಆಗ್ಬೇಕು. ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಂಡು ಇವಾಗ ಇದನ್ನ ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಂಡು ನೀಟಾಗಿ ಸ್ವಲ್ಪ ಘಮ ಬರೋ ತನಕ 1-2 ನಿಮಿಷಗಳ ಕಾಲ ಈ ತರ ಫ್ರೈ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಇಷ್ಟು ಮಕ್ಕನಿಗೆ ಇಷ್ಟು ಬೆಲ್ಲ ಆದ್ರೆ ಸಾಕು. ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕೊಂಡು ನೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು. ಬೆಲ್ಲದಲ್ಲಿ ಏನಾದ್ರು ಕಲ್ಲಿತ್ತು ಅಂದ್ರೆ ನೀವು ಮೊದಲು ಕರಗಿಸ್ಕೊಂಡು ಶೋಧಿಸ್ಕೊಳ್ಳಿ. ಇದರಲ್ಲಿ ಏನೂ ಇರಲಿಲ್ಲ, ಹಾಗೆ ನಾನು ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ನೊರೆ ಬರೋ ತನಕ 1-2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಕುದಿಸ್ಕೊಂಡ್ರೆ ಸಾಕು. ಜಾಸ್ತಿ ಗಟ್ಟಿ ಪಾಕ ಬರೋದು ಅವಶ್ಯಕತೆ ಇಲ್ಲ. 1-2 ನಿಮಿಷ ಆದ್ರೆ ಈ ತರ ನೊರೆ ಬರುತ್ತೆ. ಇವಾಗ ಈ ಹಂತದಲ್ಲಿ ನಾವು ಹುರಿದಿಟ್ಕೊಂಡಿರುವಂತಹ ಮಕ್ಕನನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಹುರಿದಿಟ್ಕೊಂಡಿರುವಂತಹ ಎಳ್ಳು, ನಾನು ಸ್ವಲ್ಪ ಕಡಲೆಕಾಯಿ ಬೀಜನ ಹುರಿದು ಹಾಗೆ ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಬರೀ ಮಕ್ಕನ, ಬೆಲ್ಲ ಹಾಗೆ ಎಳ್ಳಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನ ಒಂದು ನೀಟಾಗಿ ಮಿಕ್ಸ್ನ ಕೊಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ನ ಕೊಟ್ಕೊಳ್ಳಿ. ನೋಡಿ, ಈ ತರ ಮಿಕ್ಸ್ನ ಕೊಟ್ಕೊಳ್ಬೇಕಾದ್ರೆ 1-2 ನಿಮಿಷಗಳ ಕಾಲ ಹುರಿಯಲ್ಲೇ ಇರಬೇಕು. ನೋಡಿ, ಚೆನ್ನಾಗಿ ಅದು ಮಕ್ಕನ ಬೆಲ್ಲನ ಇಟ್ಕೊಳ್ಳುತ್ತೆ, ಬೆಲ್ಲದ ಸಿಹಿನ ಇಟ್ಕೊಳ್ಳುತ್ತೆ. 1-2 ನಿಮಿಷ ಆದ್ಮೇಲೆ ಒಲೆನ ಆಫ್ ಮಾಡಿ ಇದನ್ನ ಒಂದು ತಟ್ಟೆಗೆ ಹಾಕಿ ಒಂದು 10 ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನೀಟಾಗಿ ಈ ತರ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೇನೆ ಮೇಲೆ ಮೇಲೆ ಬಿಟ್ಬಿಡಬಾರ್ದು. ನೀಟಾಗಿ ಸ್ಪ್ರೆಡ್ ಮಾಡಿ ಅದನ್ನ ಒಂದು 10 ನಿಮಿಷಗಳ ಕಾಲ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಏನಾದ್ರೂ ಸ್ನ್ಯಾಕ್ಸ್ ಕೊಡು ಅಂದಾಗ ಈ ರೀತಿ ತುಂಬಾ ಹೆಲ್ದಿಯಾಗಿ ಹಾಗೆ ಅವರ ಆರೋಗ್ಯಕ್ಕೆ ಮತ್ತೆ ಅವರ ಬೆಳವಣಿಗೆಗೆ ಒಳ್ಳೇದಾಗುವಂತಹ, ಸಹಾಯಕವಾಗುವಂತಹ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ್ಯಾವ್ದು ಮಾಡ್ತೀರಾ ಅಂತ ನನಗೆ ತಿಳಿಸಿ. ನೋಡಿ, 10 ನಿಮಿಷಗಳ ಕಾಲ ಇದು ಆದ್ಮೇಲೆ ಸ್ವಲ್ಪ ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಈ ರೀತಿ ಒಂದೊಂದಾಗಿ ಬಿಡಿಸಿ ಇಟ್ಕೋಬೇಕು. ಕಂಪ್ಲೀಟ್ ಎಲ್ಲಾನು ತಣ್ಣಗಾದ್ಮೇಲೆ ಈ ರೀತಿ ಬಿಡಿಸಿ ಒಂದು ಜಾರ್ಗೆ ಅಥವಾ ಒಂದು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಮಕ್ಳು ಬಂದಾಗ ಕೇಳಿದಾಗ ಕೊಡೋಕೆ ಚೆನ್ನಾಗಿರುತ್ತೆ. ನೋಡಿ, ಅಂಗಡಿಲಿ ತಂದಾಗ ಪ್ಯಾಕೆಟಲ್ಲಿ ಹೇಗಿರುತ್ತೋ ಅದನ್ನ ನಾವು ಮನೇಲಿ ಈಸಿಯಾಗಿ ಮಾಡ್ಬೋದು. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲದೆ, ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಈಸಿಯಾಗಿ ನಾವು ಮನೇಲೇ ಮಾಡ್ಕೋಬಹುದು. ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವಂತಹ ಬೆಸ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ತಿನ್ನಕ್ ಶುರು ಮಾಡಿದ್ರೆ ನಾನ್ ಸ್ಟಾಪ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ, ತುಂಬಾನೇ ಸುಲಭವಾಗಿ ಮಾಡುವಂತಹ ಒಂದು ಮಕಾನ ಕ್ಯಾರಮಲ್ ರೆಸಿಪಿ, ತುಂಬಾನೇ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ಓಕೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.